ಮನೇಲೊಂದು ಅನಾಹುತ ನಡೆದೋಗಿದೆ ಕಣ. ಏನ್ ಮಾಡೋಕ್ಕೂ ತೋಚದೆ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ. ಪುಟ್ಟಣ್ಣ ಒಂದು ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದಾನೆ ಕಣ. ಯಾವುದೇ ಕಾರಣಕ್ಕೂ ಅವ್ನು ಬಿಡಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾನೆ. ಏನೋ ಯಾರು ಮಾಡಿದಾರಂತ ಫೋನ್ ಮಾಡಿರೋದು? ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ದೊಡ್ಡಮ್ಮ. ಆ ಇನ್ಸ್ಪೆಕ್ಟರ್ ಏನೋ ನಿನಗೆ ಪರಿಚಯದವನಂತೆ. ನೀನೊಂದು ಮಾತು ಹೇಳಿದ್ರೆ ಆ ಕೆಲಸ ಆಗ್ಬೋದೇ ಅಲ್ಲ? ದೊಡ್ಡಮ್ಮ ಅದು ನೋಡು ಸತ್ಯ, ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ. ಪುಟ್ಟಣ್ಣ ಜೈಲ್ಗೆ ಹೋಗಿದ್ದಾನೆ ಅಂತ ಯಾರು ಹೇಳಲ್ಲ. ನಿಮ್ಮ ಅಣ್ಣ ಜೈಲ್ಗೆ ಹೋಗಿದ್ದಾನಂತಲ್ಲ ಅಂತ ನಿನ್ನೆ ಕೇಳ್ತಾರೆ. ಏನ್ ಯೋಚನೆ ಮಾಡ್ತಿದ್ಯೋ? ಹೊರಡು. ಸರಿ. ನಮಸ್ಕಾರ ಸಾಹೇಬ್ರಿಗೆ. ಸಾಹೇಬ್ರು? ಏನ್ ಸ್ವಾಮಿ, ನಾನು ಯಾವಾಗ ನಿಮಗೆ ಸಾಹೇಬ್ರಾದೆ? ದೊಡ್ಡವ್ರನ್ನ ಕರೆಯೋದು ನಮ್ಮ ಅಭ್ಯಾಸ. ಇಲ್ಲೇ ಮಾತಾಡಿ. ಮನುಷ್ಯ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ನನಗೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ನೀವು ಬಂದಾಗ್ಲೇ ನನಗೆ ಗೊತ್ತಾಯ್ತು. ನಾನ್ ಬಂದಿರೋದು ನಮ್ಮ ಪುಟ್ಟಣ್ಣನ ಪರವಾಗಿ ಮಾತಾಡೋದಕ್ಕೆ. ಪುಟ್ಟಣ್ಣ? ಅವ್ರಿಗೂ ನಿಮ್ಗೂ ಏನ್ ಸರ್ ಸಂಬಂಧ? ಅವ್ರು ನಿಮ್ ಪಾರ್ಟಿ ವರ್ಕರಾ? ಅಲ್ಲ ಅಲ್ಲ, ಅವರು ನಮ್ಮ ಬೀಗರ ಕಡೆ. ನನ್ನ ಮಗಳನ್ನ ಅವ್ರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿರೋದು. ಪುಟ್ಟಣ್ಣನ ಅರೆಸ್ಟ್ ಮಾಡಿದಿರಿ ಅಂತ ಗೊತ್ತಾಯ್ತು. ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟು ಸಣ್ಣ ಕೆಲಸಕ್ಕೆ ಇಲ್ಲಿ ತನಕ ಯಾಕೆ ಸರ್ ಬರೋಕ್ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು. ಫೋನಲ್ಲಿ ಹೇಳಿದ್ರೆ ಆಗ್ಲೇ ಹೇಳ್ಬಿಡ್ತಾ ಇದ್ನಲ್ಲ ಸರ್, ಬಿಡೋಕ್ಕಾಗಲ್ಲ ಅಂತ. ಏನ್ ಸರ್ ಹಾಗಾದ್ರೆ? ನಾನು ಇಲ್ಲಿ ತನಕ ಬಂದು ಹೇಳಿದ್ರು? ಯಾರು ಬಂದು ಹೇಳಿದ್ರು ಅಷ್ಟೇ. ಅಟ್ರಾಸಿಟಿ ಕೇಸು. ನೋಡಿ ಇನ್ಸ್ಪೆಕ್ಟ್ರೆ, ನನ್ನ ಪಿತ್ತ ನೆತ್ತಿಗೇರೋಕ್ಕಿಂತ ಮುಂಚೆ ತಾವು ಹೊರಡಿ ಸರ್. ನಾನು ಹುಚ್ಚ. ಯಾವ ಮೂಮೆಂಟ್ ಅಲ್ಲಿ ಏನ್ ಮಾಡ್ತೀನೋ ನನಗೆ ಗೊತ್ತಿರೋಲ್ಲ. ಶರಣ, ಹೇಗಿದ್ಯಾ? ನೀವಾ? ಇನ್ನು ಎಷ್ಟು ದಿನ ಇಲ್ಲೇ ಇರ್ಬೇಕಂತೆ? ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮುಗ್ದು ಹೋಗಿತ್ತಲ್ಲ, ಮತ್ಯಾಕೆ ಶುರು ಆಯ್ತು? ನೀವ್ಯಾಕೆ ಅವ್ರ ಮೇಲೆ ಬೀಳೋದಕ್ಕೆ ಹೋದ್ರಿ? ಎಲ್ಲ ಮುಗ್ದೋಯ್ತು ಅಂತ ಅವ್ರು ಅನ್ಕೊಂಡಿದ್ರು. ನನಗೆ ಸಿಟ್ಟಿತ್ತು, ಈಗಲೂ ಸಿಟ್ಟಿದೆ. ಒಂದಲ್ಲ ಒಂದಿನ ಅವ್ರನ್ನ ಮುಗಿಸ್ತೇನೆ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತ್ಯಾ? ಹೇಳು ಕಾಂತಿ. ನೀನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ ನಿಜ, ಆದ್ರೆ ಅದಲ್ಲಿಗೆ ಮುಗಿಯೋದಿಲ್ಲ. ಅವ್ರು ಹೇಗೋ ಹೊರಗೆ ಬಂದ್ಬಿಡ್ತಾರೆ, ಆಮೇಲೆ ಹಾಗೆ ಸಾಧಿಸ್ತಾರೆ. ಕೇಸ್ನ ವಾಪಸ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅಂದ್ರೆ ನೀನು? ಹೇಳಿದ್ನಲ್ಲ, ಪುಟ್ಟಣ್ಣ ಬಾವ ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಉದ್ದೇಶ ಇಷ್ಟೇ ಶರಣ, ನೀನು ಗಂಗಾ ಮದ್ವೆ ಆಗ್ಬೇಕು, ಇಬ್ರಾಸೆನೂ ಈಡೇರ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಶರಣ. ಗಂಗನ್ಗೂ ನಿನ್ಗೂ ಮದ್ವೆ ಮಾಡೋ ಜವಾಬ್ದಾರಿ ನಂದು, ಅದ್ ನನ್ನ ಕರ್ತವ್ಯ ಕೂಡ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಾನು ಹೇಳ್ದಾಗ ಮಾಡು, ಇಲ್ಲ ಅಂದ್ರೆ ನಿನ್ನಿಷ್ಟ. ಬೇಗ ಹುಷಾರಾಗು. ಬರ್ತೀನಿ. ನಂಗೆ ಗೊತ್ತಿತ್ತು ಸತ್ಯ, ನೀವು ಬಂದೇ ಬರ್ತೀರಾ ಅಂತ. ನಿಜವಾಗ್ಲೂ ನಿಮ್ಮ ಸಹೋದರ ಪ್ರೀತಿ ಮೆಚ್ಚಲೇಬೇಕು. ಏನೀಗ ಪುಟ್ಟಣ್ಣನ ಬಿಡಿಸ್ಕೊಂಡು ಹೋಗಕ್ಕೆ ಬಂದ್ರಾ? ಅಲ್ಲ ಸರ್, ಎಲ್ಲ ವಿಷಯನೂ ನಾನು ಹೇಳೋದಕ್ಕೆ ಮುಂಚೆ ನೀವೇ ಹೇಳ್ತಿದ್ದೀರಾ. ನೋಡಿ ಸತ್ಯ, ನೀವು ಪುಟ್ಟಣ್ಣನ ಪರವಾಗಿ ಮಾತಾಡೋಕೆ ಬರಬೇಡಿ. ನಾನು ಅವ್ರನ್ನ ಬಿಡೋಕ್ಕಾಗಲ್ಲ. ಏನಿದ್ರು ನ್ಯಾಯಾಲಯದ ತೀರ್ಮಾನವೇ ಅಂತಿಮ. ಸ್ವಲ್ಪ ಅಫಿಷಿಯಲ್ ಆಗಿ ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಈ ವಿಚಾರದಲ್ಲಿ ನಾನು ಸಾರಿ ಅಂತಲೂ ಹೇಳಲ್ಲ. ಕಾಂತಿ, ಎಲ್ಲಿ ಹೋಗಿದೆ ಇಷ್ಟೊತ್ತು? ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ ಅಮ್ಮವ್ರೆ. ಅಂದಿದೆ ಅಂತ ಅಂದ್ಬಿಟ್ರೆ ಆಗೋಯ್ತಾ? ಅದು ಒಂದ್ ಸ್ವಲ್ಪ ಕೆಲಸ ಇತ್ತು. ಮೊದ್ಲು ಮನೆ ಕೆಲಸ ಮಾಡೋದನ್ನ ಕಲಿ. ಬೀದಿ ಬೀದಿ ಅಲಿಯೋದನ್ನ ನಿಲ್ಸು. ನಡಿ ಒಳಗೆ, ರಾಶಿ ಪಾತ್ರೆ ಬಿದ್ದಿದೆ, ತೊಳ್ದಿಡು. ಹೋಗೋ.